ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೇಷ್ಠಾದೇವಿ ವ್ರತಕಥೆಯನ್ನು ಯಾರ್ಯಾರ ಮನೆಯಲ್ಲಿ ನಾವು ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡುತ್ತೇವೆ ಅವಶ್ಯವಾಗಿ ಕೇಳಲೇಬೇಕಾದದ್ದು. ನೈಮಿಷೇ ನಿಮಿಷಕ್ಷೇತ್ರೇ ಋಷೇ ಶ್ರವಣಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಸೂತಾಚಾರ್ಯರು ಹೇಳುವಂತಹ ಕಥೆ. ಪಾರ್ವತೀ ದೇವಿಯು ರುದ್ರದೇವರಲ್ಲಿ ಪ್ರಶ್ನೆ ಮಾಡಿದಾಗ ರುದ್ರದೇವರು ಹೇಳುವಂತಹದ್ದು. ಪಾರ್ವತಿ ಕೇಳ್ತಾಳೆ, ಜೀವರಿಗೆ ಹಿತಕರವಾದ, ಮುಖ್ಯವಾಗಿ ಸ್ತ್ರೀಯರಿಗೆ ಆ ಕ್ಷಣದಲ್ಲಿ ಯಾವ ವ್ರತವನ್ನು ಮಾಡುವುದರಿಂದ ನಿಜವಾದ ಸುಖವಾಗ್ತದೆ, ಸೌಭಾಗ್ಯ, ಸಂತತಿ, ಸಂಪತ್ ಪ್ರಾಪ್ತಿಯಾಗ್ತದೆ, ಮನಸ್ಸಿನ ಎಲ್ಲ ಅಪೇಕ್ಷಿತವಾದ ಕಾರ್ಯಗಳು ಆಗ್ತದೆ, ಅಂತಹ ಅತ್ಯಂತ ದುರ್ಲಭವಾದ ಒಂದು ವ್ರತವಿದ್ದರೆ ನನಗೆ ಹೇಳಬೇಕು ಅಂತ ಕೇಳಿದಾಗ ರುದ್ರದೇವರು ಮುಗುಳ್ನಂತ ಪಾರ್ವತಿಯ ಮಾತನ್ನು ಕೇಳಿ ಹೇಳ್ತಾರೆ, ಪ್ರಿಯೇ, ಜ್ಯೇಷ್ಠಾದೇವಿ ಎಂಬ ಹೆಸರಿನ ಒಂದು ವ್ರತ ಇದೆ. ಇದು ಇಹದಲ್ಲಿ ಎಲ್ಲ ವಿಧವಾದ ಸೌಖ್ಯ, ಪರದಲ್ಲಿ ಮುಕ್ತಿಯನ್ನು ತಂದುಕೊಡುವಂತಹದ್ದು, ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದದ್ದು ಹಾಗೂ ಸುಮಂಗಲಿ ಸ್ತ್ರೀಯರಿಗೆ ಮಾಡಬೇಕಾದಂತಹ ವ್ರತ ಅಂತನ್ನುವುದನ್ನು ತಿಳಿಸ್ತಾಳೆ. ಆಗ ರುದ್ರದೇವರು ಹೇಳ್ತಾಳೆ, ನೀನು ಅವಶ್ಯವಾಗಿ ಈ ವ್ರತವನ್ನು ಮಾಡು. ಸರ್ವದಾ ಸುಖಿಯಾಗಿ ಇರ್ತಾಳೆ ಯಾವ ಸ್ತ್ರೀ ಈ ವ್ರತವನ್ನು ಮಾಡ್ತಾಳೆ, ಎಲ್ಲ ದುಃಖದಿಂದ ರಹಿತಳಾಗ್ತಾಳೆ. ಆಗ ಪಾರ್ವತಿ ಕೇಳ್ತಾಳೆ, ಜ್ಯೇಷ್ಠಾದೇವಿಯ ಪೂಜೆ ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಮಾಸದಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಹೇಳಬೇಕು ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾರೆ, ನಿನ್ನ ಮನದಲ್ಲಿ ವ್ರತ ಮಾಡುವ ಇಚ್ಛೆ ಇದ್ದರೆ ಯಾವ ಸ್ಥಳದಲ್ಲಿ ಋಷಿಗಳು ಇದ್ದಾರೆ ಅಲ್ಲಿಗೆ ಹೋಗಿ ವ್ರತವನ್ನು ಮಾಡಬೇಕು. ಆಗ ಪಾರ್ವತಿಯು ಭೂಮಿಗೆ ಬಂದು ಗಂಗಾ ತೀರದಲ್ಲಿದ್ದಂತಹ ಋಷಿ ಸಮೂಹವನ್ನು ನೋಡುತ್ತಾಳೆ. ಅಲ್ಲಿಯೇ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿ ರುದ್ರದೇವರ ಆದೇಶವನ್ನು ತಿಳಿಸ್ತಾಳೆ. ಆಗ ದೇವಿಯ ಮಾತನ್ನು ಕೇಳಿದಂತಹ ಋಷಿಗಳು ಸಂತೋಷದಿಂದ ಕೇಳ್ತಾರೆ, ಪಾರ್ವತಿ, ನೀನು ಬಹಳ ಉತ್ತಮವಾದ ಪ್ರಶ್ನೆ ಮಾಡಿದ್ದೀಯಾ. ಈ ವ್ರತವು ಇಹದಲ್ಲಿ ಎಲ್ಲ ಸೌಖ್ಯವನ್ನು, ಪರದಲ್ಲಿ ಮುಕ್ತಿಯನ್ನು ತಂದುಕೊಡುವಂತಹದ್ದು. ಲೋಕೋಪಕಾರಕ್ಕಾಗಿ ನಿನ್ನ ಎದುರು ಅವಶ್ಯವಾಗಿ ಹೇಳ್ತೇವೆ ಅಂತ ಹೇಳ್ತಾರೆ. ಭಾದ್ರಪದ ಶುದ್ಧದಲ್ಲಿ ಶುಭವಾದ ದಿನ ಜ್ಯೇಷ್ಠ ನಕ್ಷತ್ರ ಯಾವ ದಿವಸ ಇರುತ್ತದೆ ಆ ದಿನ ಜ್ಯೇಷ್ಠಾದೇವಿಯ ವ್ರತವನ್ನು ಅವಶ್ಯವಾಗಿ ಮಾಡಬೇಕು. ಅಷ್ಟಮಿ ದಿನ ಜ್ಯೇಷ್ಠ ನಕ್ಷತ್ರವಾದರೆ ಬಹಳ ಉತ್ತಮ. ಯಾವ ದಿನ ನಕ್ಷತ್ರವು ಸೂರ್ಯೋದಯದಿಂದ ಮಧ್ಯಾಹ್ನದ ಮೇಲೆ ಇರುತ್ತದೆಯೋ ಆ ದಿನ ಈ ವ್ರತವನ್ನು ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಅನುರಾಧ ನಕ್ಷತ್ರದ ಮೇಲೆ ದೇವಿಯನ್ನು ಆವಾಹನ ಮಾಡಬೇಕು, ಜ್ಯೇಷ್ಠ ನಕ್ಷತ್ರದ ಮೇಲೆ ಪೂಜೆಯನ್ನು ಮಾಡಬೇಕು, ಮೂಲಾ ನಕ್ಷತ್ರದ ಮೇಲೆ ವಿಸರ್ಜನೆ ಮಾಡಬೇಕು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಜ್ಯೇಷ್ಠ ಗೌರಿಯನ್ನು ಬಂಗಾರದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಮಣ್ಣಿನ ಕಲಶವನ್ನಾಗಲಿ ಅದರ ಮೇಲೆ ಮುಚ್ಚಳ ಸಹಿತವಾಗಿ ಇರಬೇಕು. ಉತ್ತಮವಾಗಿರತಕ್ಕಂತಹ ನೀರಿನಿಂದ ಅದನ್ನು ಶುಭ್ರವಾಗಿ ಮಾಡಿ ಮುಖದಲ್ಲಿ ಶಂಖಚಕ್ರಾದಿಗಳನ್ನು ಬರೆದು ಮನೆಯ ಈಶಾನ್ಯ ಮೂಲೆ ದೇವರ ಮನೆಯ ಹತ್ತಿರದಲ್ಲಿ ಅಕ್ಕಿಯ ರಾಶಿಯನ್ನು ಹಾಕಿ ಆ ಅಕ್ಕಿಯ ರಾಶಿಯ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಬೇಕು. ಜ್ಯೇಷ್ಠಾದೇವಿಯೇ ಎಲ್ಲ ಜೀವಿಗಳಿಗೆ ಅನ್ನವನ್ನು ಕೊಡತಕ್ಕಂಥವಳು, ನನ್ನ ಮನೆಯಲ್ಲಿ ನೀನು ಸ್ಥಿರವಾಗಿ ನಿಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಆಯುಷ್ಯ, ಆರೋಗ್ಯ, ಅನ್ನ, ವಸ್ತ್ರಗಳನ್ನು ನನ್ನ ಪತಿಗೆ ಉತ್ತಮವಾದ ಸಂತತಿ ಹಾಗೂ ಯಾವಾಗಲೂ ಸುಖವನ್ನೇ ನೀನು ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಹೇಳಬೇಕು, ಆದಿಶಕ್ತಿಯಾಗಿರ್ತಕ್ಕಂಥವಳು, ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ. ಬ್ರಹ್ಮದೇವರ ಪ್ರಿಯಳಾಗಿರ್ತಕ್ಕಂಥವಳು, ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಹೇಳಿ ಆ ಜ್ಯೇಷ್ಠಾದೇವಿಯನ್ನು ಸ್ತೋತ್ರ ಮಾಡಿ 16 ಎಳೆಗಳಿಂದ ಕೂಡಿದ 36 ಅಂಗುಲ ಉದ್ದವಿರುವ ದಾರವನ್ನು ಗೌರಿಯ ಕಲಶದ ಮೇಲೆ ಏರಿಸಬೇಕು. ಆಗ ಪಾರ್ವತಿ ಕೇಳ್ತಾಳೆ, ದೇವಿ ಆವಾಹನವನ್ನು ಹೇಳಿದ್ದೀರಿ, ಮರುದಿನ ಎಲ್ಲ ಸುವಾಸಿನಿಯರು ಎಣ್ಣೆ ಸ್ನಾನವನ್ನು ಮಾಡಿ ಪೀತಾಂಬರವನ್ನು ಉಟ್ಟುಕೊಂಡು ಹರಿದ್ರಾ ಕುಂಕುಮದಿಂದ ಅಲಂಕೃತರಾಗಿ ಯಾರು ಜ್ಯೇಷ್ಠಾದೇವಿಯನ್ನು ಪೂಜೆ ಮಾಡುತ್ತಾರೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿಯು ಯಾವಾಗಲೂ ವಾಸವನ್ನು ಮಾಡುತ್ತಾಳೆ. ಸುವಾಸಿನಿಯರಿಗೆ ಅಪೂಪವನ್ನು ಕೊಟ್ಟು ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸಬೇಕು.
ಮರುದಿನ ಮತ್ತೆ ಜ್ಯೇಷ್ಠಾದೇವಿಯನ್ನು ಪೂಜೆ ಮಾಡಿ ಗೌರಿಯ ಮೇಲೆ ಏರಿಸಿದ ದಾರವನ್ನು ತೆಗೆದುಕೊಂಡು 16 ಗಂಟನ್ನು ಹಾಕಿ ಕುಂಕುಮವನ್ನು ಹಚ್ಚಿ ಈ ಕಥೆಯನ್ನು ಕೇಳಿ ದಾರವನ್ನು ತನ್ನ ಬಲಗೈಗೆ ಕಟ್ಟಿಕೊಳ್ಳಬೇಕು. ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತಲೆಯಲ್ಲಾಗಲಿ ಉದ್ಯಾಪನೆಯನ್ನು ಅವಶ್ಯವಾಗಿ ಮಾಡಬೇಕು. ಮೊದಲು ವಸ್ತ್ರಾಲಂಕಾರ ಭೂಷಣಗಳಿಂದ ಆಚಾರ್ಯರನ್ನು ಪೂಜೆ ಮಾಡಬೇಕು. ಯಾರು ಯಾವುದನ್ನು ಅಪೇಕ್ಷಾ ಮಾಡುತ್ತಾರೋ ಅಂತಹ ಅಪೇಕ್ಷೆಯು ಅವರಿಗೆ ಅವಶ್ಯವಾಗಿ ಪೂರ್ಣವಾಗ್ತದೆ. ಆದ್ದರಿಂದ ಪಾರ್ವತಿಗೆ ಹೇಳುತ್ತಾರೆ, ನೀನು ಜನರ ಉಪಕಾರಕ್ಕಾಗಿ ಪ್ರಶ್ನೆಯನ್ನು ಮಾಡಿದ್ದೀಯ. ಹೀಗೆ ಹೇಳಿದಂತಹ ಋಷಿಗಳ ಮಾತನ್ನು ಕೇಳಿ ಪಾರ್ವತೀದೇವಿ ಹೇಳ್ತಾಳೆ, ಋಷಿಗಳೇ, ಹಿಂದೆ ಈ ವ್ರತವನ್ನು ಯಾರು ಮಾಡಿದರೂ ಅದರಿಂದ ಏನು ಫಲ ಬಂತು ಅದನ್ನು ನನಗೆ ಹೇಳಬೇಕು ಅಂತ ಹೇಳಿದಾಗ, ಹಿಂದೆ ವೇದಶಾಸ್ತ್ರಗಳನ್ನು ತಿಳಿದಂತಹ ಸ್ವಧರ್ಮದಲ್ಲಿ ಆಸಕ್ತನಾದ ಒಬ್ಬ ಬ್ರಾಹ್ಮಣ ಜಯವರ್ಧನ ಅಂತನ್ನುವನು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದ. ಅವನ ಹೆಂಡತಿ ಪಾತಿವ್ರತ್ಯದಿಂದ ಇದ್ದು ಅತ್ಯಂತ ಉತ್ತಮಳಾಗಿರತಕ್ಕಂಥವಳು. ಮನೆಯ ಕೆಲಸಗಳನ್ನೆಲ್ಲ ಮಾಡಿಕೊಂಡಿದ್ಲು. ಕಾಲಾಂತರದಲ್ಲಿ ದಾರಿದ್ರ್ಯದಿಂದ ಪೀಡಿತಳಾಗಿ ಬಹಳ ದುಃಖವನ್ನು ಅನುಭವಿಸಿದಳು. ಹೀಗಿರುವಾಗ ಒಂದು ದಿವಸ ತನ್ನ ಗಂಡನ ಹತ್ತಿರ ಬಂದು ಹೇಳ್ತಾಳೆ, ಸ್ವಾಮಿ, ನಮಗೆ ಅನ್ನ ವಸ್ತ್ರಗಳು ಇಲ್ಲವೇ ಇಲ್ಲ, ಆದ್ದರಿಂದ ಗ್ರಾಮವನ್ನು ಬಿಟ್ಟು ಕಾಡಿಗೆ ಹೋಗೋಣ ಅಂತ ಹೇಳಿದಾಗ ಅವಳ ಮಾತಿನಂತೆ ಅರಣ್ಯಕ್ಕೆ ಹೊರಟು ಹೋಗ್ತಾರೆ. ಅದು ಘೋರವಾದ ಅರಣ್ಯ, ನಿರ್ಜನವಾದ ಪಾಪನಾಶ ಮಾಡುವಂತಹ ದೊಡ್ಡ ನದಿಯನ್ನು ನೋಡುತ್ತಾರೆ. ಮಧ್ಯಾಹ್ನವಾದಾಗ ಆ ಬ್ರಾಹ್ಮಣ ಸ್ನಾನವನ್ನು ಮಾಡಬೇಕು ಅಂತ ಅಪೇಕ್ಷಾ ಮಾಡ್ತಾನೆ. ಆತನ ಹೆಂಡತಿಯು ದೂರದಲ್ಲಿ ನೋಡ್ತಾ ಇರುವಾಗ ಜನರ ಗುಂಪನ್ನು ಅಲ್ಲಿ ಕಾಣುತ್ತಾಳೆ. ಅಲ್ಲಿ ನದಿಯ ದಂಡೆಯ ಮೇಲೆ ಸ್ತ್ರೀ ಸಮೂಹ ನೋಡಿ ದೇವಿಯನ್ನು ಪೂಜೆ ಮಾಡುವಂತಹ ಅವರನ್ನು ಅಭಿನಂದಿಸಿ ಕೇಳುತ್ತಾಳೆ, ಯಾವ ವ್ರತ ಇದು, ಇದರ ಹೆಸರೇನು? ಹೀಗೆ ಕೇಳಿದಾಗ ಸ್ತ್ರೀಯರು ಹೇಳುತ್ತಾರೆ, ಜ್ಯೇಷ್ಠಾದೇವಿ ವ್ರತ ಇದು, ನೀನು ಈ ವ್ರತವನ್ನು ಮಾಡು, ಸ್ತ್ರೀಯರಿಗೆ ಸೌಭಾಗ್ಯವನ್ನು ಶೀಘ್ರವಾಗಿ ಫಲವನ್ನು ಕೊಡುತ್ತದೆ. ಹೀಗೆ ಹೇಳಿದ ಅವರ ಮಾತನ್ನು ಕೇಳಿ ಅವಳು ಮಾಡಬೇಕು ಅಂತ ಆ ಬ್ರಾಹ್ಮಣರನ್ನು ಕೇಳ್ತಾಳೆ. ಆಗ ಅವರು ಹೇಳುತ್ತಾರೆ, ಬಡತನದ ಬವಣೆಯಿಂದ ಪೀಡಿತಳಾಗಿ ಕೇಳಬೇಕು ಅಂತನ್ನುವ ಅಪೇಕ್ಷೆ, ಈ ವ್ರತವನ್ನು ಹೇಗೆ ಮಾಡಬೇಕು, ವಿಧಾನ ಹೇಗೆ, ಅದೆಲ್ಲವನ್ನು ವಿಚಾರವನ್ನು ನನಗೆ ಹೇಳಬೇಕು ಅಂತ ಹೇಳಿದಾಗ, ಪತಿ ಸಹಿತ ಇಲ್ಲಿಗೆ ನಾನು ಬಂದಿದ್ದೇನೆ, ಆದ್ದರಿಂದ ಈ ಎಲ್ಲ ಮಾತನ್ನು ಕೇಳಿದಂತಹ ಅವರು ಹೇಳ್ತಾರೆ, ಸ್ತ್ರೀ ಕೇಳು ಅವಶ್ಯವಾಗಿ, ಈ ವ್ರತ ಇದು ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದದ್ದು, ಜ್ಯೇಷ್ಠಾದೇವಿ ವ್ರತ ಅಂತ ಇದಕ್ಕೆ ಕರೀತಾರೆ. ಈ ವ್ರತವನ್ನು ಈಗಿನಿಂದಲೇ ನೀನು ಅವಶ್ಯವಾಗಿ ಮಾಡಿದರೆ ಸುಖವನ್ನು ಅವಶ್ಯವಾಗಿ ಹೊಂದುತ್ತೀಯ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಯಾವ ದಿನ ಜ್ಯೇಷ್ಠಾ ನಕ್ಷತ್ರ ಇರುವುದೋ ಆ ದಿನ ಜ್ಯೇಷ್ಠಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಆ ದಿನದ ಹಿಂದಿನ ದಿನ ಅನುರಾಧ ನಕ್ಷತ್ರದ ಮೇಲೆ ದೇವಿಯನ್ನು ಆವಾಹನೆ ಮಾಡಬೇಕು. ಹಿಂದೆ ಹೇಳಿದ ವಿಧಿಯಿಂದ ಜ್ಯೇಷ್ಠಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಮರುದಿನ ಮೂಲಾ ನಕ್ಷತ್ರದ ಮೇಲೆ ಪೂಜಿಸಿ 16 ಎಳೆಯುಕ್ತವಾದ ಕುಂಕುಮದಿಂದ ಕೂಡಿದ ದಾರವನ್ನು ಗೌರಿಯ ಕಲಶಕ್ಕೆ ಏರಿಸಿ ಹಾಗೂ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಯಥೋಕ್ತವಾಗಿ ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳಬೇಕು. ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸಬೇಕು. ಅದಾದ ಮೇಲೆ ದಾರವನ್ನು ಕಟ್ಟಿಕೊಳ್ಳಬೇಕು. ಹೀಗೆ ಯಾವ ಸ್ತ್ರೀ ಪೂಜೆ ಮಾಡುತ್ತಾಳೆ ಅವಳು ನಿಜವಾಗಿ ಎಲ್ಲ ವಿಧವಾದ ಸೌಖ್ಯವನ್ನು ಹೊಂದುತ್ತಾಳೆ ಅಂತ ಹೀಗೆ ಋಷಿಗಳ ಮಾತನ್ನು ಕೇಳಿ ಅವಳು ಆ ವ್ರತವನ್ನು ಮಾಡ್ತಾಳೆ. ಆಮೇಲೆ ಪತಿ ಇರುವಂತಹ ಸ್ಥಳಕ್ಕೆ ಹೋಗಿ ನೋಡಿದರೆ ಅಲ್ಲಿ ದಿವ್ಯವಾದ ಪಟ್ಟಣ, ಅವರ ನಡುವೆ ಧನ ಧಾನ್ಯ ಸಂಪತ್ತಿನಿಂದ ತುಂಬಿರುವ ಲಕ್ಷಣವಾದ ಮನೆಯನ್ನು ನೋಡುತ್ತಾಳೆ. ಮನೆಯಲ್ಲಿ ತಾನೇ ಲಕ್ಷ್ಮಿ ಅಂತ ಕಾಣುತ್ತಾಳೆ. ಬ್ರಾಹ್ಮಣನು ಇದೆಲ್ಲವನ್ನು ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ತನ್ನ ಪತ್ನಿಯನ್ನು ಕೇಳುತ್ತಾನೆ, ಈ ವೈಭವ ಯಾವ ಪುಣ್ಯದಿಂದ ಬಂತು ಅಂತ ಕೇಳಿದಾಗ ಆ ಪತ್ನಿ ಸಮೇತನಾದ ಮಧ್ಯಾಹ್ನವಾದ ಸಮಯದಲ್ಲಿ ಅಡಿಗೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ವೈಷ್ಣವವನ್ನು ಮಾಡುತ್ತಾನೆ. ಆ ವೇಳೆಗೆ ಬಂದಂತಹ ಬ್ರಾಹ್ಮಣರನ್ನು ನೋಡಿ ಭೋಜನವನ್ನು ಮಾಡಿಸ್ತಾನೆ. ಪತ್ನಿಯನ್ನು ಕೇಳ್ತಾನೆ, ಈ ಐಶ್ವರ್ಯ ಎಲ್ಲ ನಮಗೆ ಹೇಗೆ ಬಂತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ವಸಿಷ್ಠ ಋಷಿಗಳಿಂದ ಉಪದಿಷ್ಟವಾದಂತಹ ಜ್ಯೇಷ್ಠಾದೇವಿಯ ವ್ರತವನ್ನು ಮಾಡಿದ್ದೇನೆ. ಬ್ರಾಹ್ಮಣನು ಈ ಮಾತನ್ನು ಕೇಳಿ ಅತಿಥಿಗಳಿಗೆ ಭೋಜನ ಮಾಡಿಸಿ ತಾನೂ ಊಟವನ್ನು ಮಾಡಿ ತನ್ನ ಪತ್ನಿಗೂ ಊಟವನ್ನು ಬಡಿಸ್ತಾನೆ. ಆಮೇಲೆ ಮಹಾಲಕ್ಷ್ಮಿಯ ಕೃಪೆಯಿಂದ ಗಂಡು ಸಂತಾನವಾಗ್ತದೆ. ಭೂಮಿಯಲ್ಲಿ ಈ ವ್ರತವು ಹೇಗೆ ಪ್ರಸಿದ್ಧಿ ಹೊಂದಿತು ಅಂತಂದರೆ, ರುದ್ರದೇವರು ಹೇಳುತ್ತಾರೆ, ಕಾಮ ಮತ್ತು ರುದ್ರದೇವರು ಇಬ್ಬರು ಭೂಮಿಯಲ್ಲಿ ಇರ್ತಾ ಇರುವಾಗ ಇವರು ಐಶ್ವರ್ಯದ ಮನದಿಂದ ಒಮ್ಮೆ ಇವರಲ್ಲಿ ಮಾತಿಗೆ ಮಾತು ಬೆಳೆದು ಆಗ ನನ್ನಿಂದಲೇ ಈ ಜಗತ್ತು ಅಂತ ರುದ್ರದೇವರು ಹೇಳುತ್ತಾರೆ. ಆಗ ಕಾಮ ಇಲ್ಲ, ನನ್ನಿಂದಲೇ ಈ ಜಗತ್ತು ಬದುಕಿರುವುದು ಅಂತ ಅವರು ಹೇಳುತ್ತಾರೆ.
ಹೀಗೆ ನಾನಿಲ್ಲದೆ ಈ ಜಗತ್ತು ದಾರಿದ್ರ್ಯ ಹೊಂದುತ್ತದೆ ಅಂತ ಹೇಳ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ನಾನು ಹೊರಟು ಹೋಗ್ತೀನಿ, ಅದು ಹೇಗೆ ಸುರಕ್ಷಿತವಾಗಿರುತ್ತದೆ ನೋಡೋಣ ಅಂತ ಹೇಳಿ, ಒಂದು ವೇಳೆ ದರಿದ್ರ ಆಯಿತು ಅಂತಾದರೆ ಪಾದರಕ್ಷೆಯಲ್ಲಿ ಅಂಬಲಿಯನ್ನು ಹಾಕಿ ನೀರು ಕುಡಿಯಬೇಕು ಅಂತನ್ನುವ ವಿಚಾರವನ್ನು ತಿಳಿಸಿ ಉತ್ತರ ದಿಕ್ಕಿಗೆ ಹೊರಟು ಹೋಗ್ತಾರೆ. ಕೆಲವು ದಿವಸಗಳಾದ ಮೇಲೆ ಕಾಮನಿಗೆ ಅವನಿರುವಂತಹ ದೇಶದಲ್ಲಿ ದುರ್ಭಿಕ್ಷೆಯಾಗ್ತದೆ. ಕಾಮನಿಗೆ ಹಸಿವೆ ಬಾಯಾರಿಕೆಗಳು ಪೀಡಿತನಾಗಿ ರಾಜ್ಯವನ್ನು ಬಿಟ್ಟು ರುದ್ರದೇವರು ಇರುವಂತಹ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ರುದ್ರದೇವರು ಒಳ್ಳೆಯ ಆದ್ಯತೆಯಿಂದ ಮಂಚದ ಮೇಲೆ ಕುಳಿತವರಾಗಿ ಬಂದಂತಹ ಕಾಮನನ್ನು ಕೇಳ್ತಾರೆ, ಯಾರು ನೀನು, ಯಾವ ದೇಶದಲ್ಲಿ ಬಂದಿದ್ದಿ ಅಂತ ಕೇಳಿದಾಗ, ನಮ್ಮ ದೇಶದಲ್ಲಿ ದುರ್ಭಿಕ್ಷವಾಗಿದೆ, ಕಾರಣ ಹಸಿವೆ ಬಾಯಾರಿಕೆಗಳಿಂದ ಬಳಲಿ ಬಂದಿದ್ದೇನೆ, ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡಾಗ, ಅಂಬಲಿ ದೊರೆತು ಬೇರೆ ಯಾವುದೂ ಇಲ್ಲಿ ಇಲ್ಲ ಅಂತ ಹೇಳಿದಾಗ ಪಾದರಕ್ಷೆಯಲ್ಲಿ ಅಂಬಲಿಯನ್ನು ಹಾಕಿಸಿಕೊಂಡು ಕುಡಿಯಲು ತೊಡಗಿದಾಗ ರುದ್ರದೇವರು ಅದನ್ನು ತಡೆದು, ಅಹಂಕಾರದಿಂದ ನಿನಗೆ ಈ ಅವಸ್ಥೆ ಬಂದಿದೆ, ನೀನು ರುದ್ರನಾಮಕ ವ್ರತವನ್ನು ಮಾಡಬೇಕು, ಅದರ ಭಕ್ತಿಯಿಂದ ದೇವಿಯನ್ನು ಪೂಜೆ ಮಾಡಬೇಕು, ನಿನ್ನ ರಾಜ್ಯದಲ್ಲಿ ನಿನಗೆ ಎಲ್ಲವೂ ದೊರೆತು ಸುಭಿಕ್ಷವಾಗ್ತದೆ ಅಂತ ಹೇಳಿದಾಗ ಈ ವಿಧವಾದ ಶುಭಕರವಾದ ಇತಿಹಾಸವನ್ನು ತಿಳಿಸ್ತಾರೆ. ಆಗ ಎಲ್ಲ ಶೌನಕಾದಿ ಋಷಿಗಳಿಂದ ತಪೋಧನದಿಂದ ಪಾರ್ವತಿಯಿಂದಲೂ ಈ ವ್ರತವು ಜಗತ್ತಿನಲ್ಲಿ ಪ್ರಸಾರ ಬಂದಿತು ಅಂತನ್ನುವ ವಿಚಾರವನ್ನು ಹೇಳುತ್ತಾರೆ. ಆದ್ದರಿಂದ ಸ್ತ್ರೀಯರಿಗೆ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಸಕಲ ಸೌಭಾಗ್ಯವೂ ಅದರಿಂದ ಎಲ್ಲ ಪ್ರಾಪ್ತಿಯಾಗ್ತದೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಸುವಾಸಿನಿಯು ಈ ವ್ರತವನ್ನು ಪ್ರತಿ ವರ್ಷ ಅವಶ್ಯವಾಗಿ ಮಾಡಬೇಕು. ಅವಳು ಇಹದಲ್ಲಿ ಪತಿಪುತ್ರಯುತಳಾಗಿ ಸರ್ವ ಸುಖವನ್ನು ಹಾಗೂ ತನ್ನ ಎಲ್ಲ ಇಷ್ಟಾರ್ಥಗಳನ್ನು ಹೊಂದಿ ಉತ್ತಮವಾದ ಗತಿಯನ್ನು ಹೊಂದುತ್ತಾಳೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಯಾರು ಈ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೆ, ಈ ಕಥೆಯನ್ನು ಹೇಳುತ್ತಾರೆ, ಅವರೆಲ್ಲರೂ ಜ್ಯೇಷ್ಠಾದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಅಂತನ್ನುವುದನ್ನು ಸೂತರು ಶೌನಕಾದಿಗಳಿಗೆ ಋಷಿಗಳಿಗೆ ತಿಳಿಸಿದಂತಹದ್ದು ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.